ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತ್ಯೈ ನಮೋ ನಮಃ ವೇದಂಗ ವೇದಾಂತ ವಿದ್ಯಾಸ್ಥಾನೆ ಬೇವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 18/4/2026 ಶನಿವಾರ. ಈ ದಿನ 12 ರಾಶಿಯವರ ದಿನ ಭವಿಷ್ಯವನ್ನು ತಿಳ್ಕೊಳ್ಳುವಂತಹ ಒಂದು ಸುಸಂದರ್ಭ. ಎಲ್ಲರೂ ನಿಮ್ಮ ರಾಶಿಯ ಬಗ್ಗೆ ಗಮನದಿಂದ ಕೇಳಿ, ಕೊನೆಯಲ್ಲಿ ಪರಿಹಾರವನ್ನು ತಪ್ಪದೆ ತಿಳಿದುಕೊಡಿ. ಮೇಷರಾಶಿಯವರ ಈ ದಿನ ಗೊಂದಲಗಳು, ಸಮಾಜದ ಮಧ್ಯೆ ಇರುವಂತಹ ಸಂಬಂಧ, ಇಷ್ಟು ವಿಚಾರವನ್ನು ನಾವು ಇವತ್ತು ಚಿಂತನೆ ಮಾಡಬೇಕು. ಈ ದಿನ ನಮಗೆ ಸಹನೆ ಎನ್ನುವಂಥದ್ದು ಅತಿ ಮುಖ್ಯ. ಜನಗಳ ನಡುವೆ ಇರುವಂಥ ಸಂಬಂಧವನ್ನು ನಾವು ವೃದ್ಧಿ ಮಾಡಿಕೊಳ್ಳುವಂಥದ್ರಲ್ಲಿ ಸ್ವಲ್ಪ ಗೊಂದಲ ಅನ್ನುವಂಥದ್ದು ಕಾಣ್ತದೆ. ಈ ದಿನ ಜನಗಳ ನಡುವೆ ಇರುವಂಥ ಒಂದು ವ್ಯವಹಾರ ಅತಿ ಮುಖ್ಯ. ಆದ್ದರಿಂದ ಸಹನೆಯಿಂದ ಮುಂದುವರೆದಲ್ಲಿ ಆ ಸಂಬಂಧವನ್ನು ಉತ್ತಮಗೊಳಿಸಿಕೊಳ್ಳಬಹುದು. ಖಂಡಿತ ಅದು ನಿಮ್ಮಿಂದ ಸಾಧ್ಯ. ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ಎಲ್ಲವೂ ಶುಭವಾಗ್ತದೆ. ಧನ್ಯವಾದಗಳು. ವೃಷಭ ರಾಶಿಯವರೇ, ನಾವು ಮಾಡುವಂಥ ಕಾರ್ಯಗಳಲ್ಲಿ ಇದನ್ನ ಅಡೆತಡೆಗಳು ಬರುವಂಥ ಸಂದರ್ಭಗಳು, ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರ್ದು. ಒತ್ತಡ ಇರುತ್ತೆ ಎಲ್ಲರಿಗೂ. ಯಾರಿಗೂ ಒತ್ತಡ ಇರೋಲ್ಲ, ಎಲ್ಲರಿಗೂ ಒತ್ತಡ ಇದ್ದೇ ಇರುತ್ತೆ. ನಮಗೆ ಬರ್ತಾ ಇರೋಂಥ ಒತ್ತಡ ಏನು? ಆ ಒಂದು ಸೀಕ್ರೆಟನ್ನು ಹೊರಗಡೆ ತರಬೇಕು ಅನ್ನುವಂಥದ್ದು. ಅದಕ್ಕೆ ಕೆಲವರು ಒತ್ತಡ ಹಾಕಬಹುದು. ಅದಕ್ಕೆ ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ನಮ್ಮ ಚಿಂತನೆಯಲ್ಲೇ, ನಮ್ಮ ಮಾರ್ಗದಲ್ಲೇ ನಾವು ಮುಂದುವರಿಯೋಣ. ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ತಾಳ್ಮೆಯಿಂದ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದು ಖಂಡಿತ ಸಾಧ್ಯ. ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ಶಿವನ ಸಹಕಾರ ಈ ದಿನ ಇದ್ದೇ ಇರುತ್ತೆ. ಪರಶಿವನನ್ನು ಪ್ರಾರ್ಥನೆ ಮಾಡಿ ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಮಿಥುನ ರಾಶಿಯವರ ಈ ದಿನ ನಾವು ಧರ್ಮಚಿಂತನೆ, ದೈವ ಚಿಂತನೆ, ದೇವರ ಬಗ್ಗೆ ಈ ದಿನ ಚಿಂತನೆ ಮಾಡುವಂಥದ್ದು ಅತಿ ಮುಖ್ಯ. ಅತಿ ಮುಖ್ಯ ಅಂದರೆ ಏನು? ನಾವೆಲ್ಲ ರೆಡಿ ಆಗಿಬಿಟ್ಟಿದ್ದೀವಿ ಆಗಲೇ. ದೈವ ಚಿಂತನೆ, ದೈವ ಕೃಪೆ, ದೈವರ ಆಶೀರ್ವಾದ ಬೇಕೇ ಬೇಕು, ಅದನ್ನು ಪಡೀಲೇಬೇಕು ಅನ್ನುವಂಥದ್ದನ್ನು ಚಿಂತನೆ ಮಾಡಿದ್ದೇವೆ. ಧರ್ಮ ಕಾರ್ಯವನ್ನು ಮಾಡೋದರಲ್ಲಿ ಆಸಕ್ತಿ ಎನ್ನುವಂಥದ್ದು ಬಂದುಬಿಟ್ಟಿದೆ. ಆದರೆ ಆ ಕಾರ್ಯವನ್ನು ನಾವು ಉತ್ತಮವಾಗಿ ಮಾಡಬೇಕು. ಹಣ ಖರ್ಚಾಗ್ದಲೇ ಯಾವುದೇ ಸೇವೆಗಳನ್ನು, ಯಾವುದೇ ಕಾರ್ಯಗಳನ್ನು ಮಾಡೋಕ್ಕಾಗಲ್ಲ. ಬೇರೆ ಕಾರ್ಯ ಇರ್ಬೋದು, ಧಾರ್ಮಿಕ ಕಾರ್ಯ ಇರ್ಬೋದು, ಎಲ್ಲ ಕಾರ್ಯಗಳು ನಾವು ದುಡ್ಡು ಖರ್ಚು ಮಾಡೋ ಕಾರ್ಯ ಮಾಡ್ತೀವಿ ಅಂತಂದರೆ ಹಣ ಖರ್ಚಾಗ್ತದೆ. ಆದರೆ ಆ ವೆಚ್ಚ ಮಾಡುವಂಥ ಹಣ ಸದುಪಯೋಗ ಆಗಬೇಕು. ಹೇಗೆ ಪರಮಾತ್ಮನಿಗೆ ಅದು ಪ್ರೀತಿ ಆಗಬೇಕು, ಅವನಿಗೆ ಎಷ್ಟು ಖುಷಿ ಕೊಡಬೇಕು, ಆ ಖರ್ಚು ಮಾಡುವಂಥ ಒಂದೊಂದು ರೂಪಾಯಿ ಹಣನೂ ಅವನಿಗೆ ಸಂತೋಷವನ್ನು ಕೊಡಬೇಕು. ಆ ರೀತಿಯಲ್ಲಿ ನಾವು ಕಾರ್ಯವನ್ನು ಆಯೋಜನೆ ಮಾಡಬೇಕು. ಇವತ್ತೇ ಮಾಡಬೇಕಂತಲ್ಲ, ಇವತ್ತು ಮಾಡಬೇಕಂತ ನಾವೇನು ತೀರ್ಮಾನ ಮಾಡ್ತೀವಿ, ಸಂಕಲ್ಪ ಮಾಡ್ತೀವಿ, ಅದನ್ನು ಅಚ್ಚುಕಟ್ಟಾಗಿ ನಾವು ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಖಂಡಿತ ಅದರಿಂದ ದೈವಕೃಪೆ ಖಂಡಿತ ಸಿಗ್ತದೆ. ಗುರುವಾರ ನಾವೇನು ಮಾಡ್ತೇವೆ? ಗುರುದೇವರನ್ನು ಪ್ರಾರ್ಥನೆ ಮಾಡ್ತೇವೆ. ನಾವು ಗುರುವಾರ ಇದೆ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ, ದತ್ತಾತ್ರೇಯ ಪ್ರಾರ್ಥನೆಯನ್ನು ಮಾಡೋಣ, ಸಾಯಿಬಾಬಾ ಪ್ರಾರ್ಥನೆ ಮಾಡೋಣ, ನಮ್ಮ ಇಷ್ಟ ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ ಅನ್ನುವಂಥದ್ದು ಆ ಚಿಂತನೆ ಬರ್ತದೆ. ಆದರೆ ಇವತ್ತು ನಿಮಗೆ ಬಂದುಬಿಟ್ಟಿದೆ ಅದು. ಆದ್ದರಿಂದ ನಿಮ್ಮ ಯಾವುದೇ ಒಬ್ಬ ಗುರು ಅಂತ ಇರ್ತಾರಲ್ಲ, ಆ ಗುರುವಿನ ಪ್ರಾರ್ಥನೆಯನ್ನು ಮಾಡಿ, ಗುರುವಿನ ಕೃಪೆ ತಗೊಳ್ಳಿ. ನೀವು ಮಾಡಬೇಕಾಗಿರುವಂಥ ಒಂದು ಧಾರ್ಮಿಕ ಸೇವೆ, ಧರ್ಮ ಭಾವನೆ ಇದೆಯಲ್ಲ, ಅದಕ್ಕೆ ಖಂಡಿತ
ಯಶಸ್ಸಾಗ್ತದೆ, ದೈವ ಕೃಪಕ್ಕೆ ಸಿಕ್ಕೇ ಸಿಗ್ತದೆ. ಧನ್ಯವಾದಗಳು. ಕಟಕ ರಾಶಿಯವರೇ, ನಾವು ಮಾಡೋಂಥ ಒಂದು ಕೆಲಸ, ವೃತ್ತಿ, ಉದ್ಯೋಗ ಏನು ಬೇಕಾದರೂ ಕರಿಬೋದು. ಅದು ವೆರಿ ವೆರಿ ಇಂಪಾರ್ಟೆಂಟ್. ಕಾಯವೇ ಕೈಲಾಸ, ಕಾಯಕವೇ ಕೈಲಾಸ. ಚಟುವಟಿಕೆಯಿಂದ ಕೂಡಿರ್ತೀರ, ಫುಲ್ ಆಕ್ಟಿವ್ ಆಗಿರ್ತೀರ. ಇವತ್ತು ಯಾವುದೇ ಒತ್ತಡ ನಮಗೆ ಲೆಕ್ಕನೇ ಇಲ್ಲ. ಏನು ಒತ್ತಡ ಇದೆ? ಏನೂ ಇಲ್ಲ. ನಮ್ಮ ಕೆಲಸ ಈಗ ಸ್ಟಾರ್ಟ್ ಮಾಡಿದ್ವಿ, ಫಿನಿಷ್ ಮಾಡಬೇಕು, ಸಕ್ಸಸ್ ಆಗಬೇಕು. ಸೊ ಅಂತೀವಿ ನಾವು ಮಾಡುವಂಥ ಕಾರ್ಯದಲ್ಲಿ ಗೌರವ, ಸ್ಥಾನಮಾನಗಳು ಎಲ್ಲ ಸಿಗಬೇಕು. ಅದರಿಂದನೇ ನಾನಿವತ್ತು ನನ್ನ ಸಮಾಜದಲ್ಲಿ, ಅದರಿಂದನೇ ನಾವು ಮಾಡುವಂಥ ಕೆಲಸದಿಂದನೇ ಸಮಾಜ ನಮ್ಮನ್ನು ಗುರುತಿಸಬೇಕು ಅನ್ನುವಂಥದ್ದು. ಅದಕ್ಕೆ ನಿಮ್ಗೆ ಬೇಕಾಗಿರುವಂಥ ಆ ಒಂದು ಸಕ್ಸಸ್ ಅನ್ನುವಂಥದ್ದು ಇದೆಯಲ್ವ, ಆ ಸಕ್ಸಸ್ಗೋಸ್ಕರ ಈ ದಿನ ನಿಮಗೆ ಸಹಾಯ ಮಾಡೋದಕ್ಕೆ ಸಿದ್ಧವಾಗಿರುವಂಥ ದೇವತೆ ಸೂರ್ಯದೇವ. ಆ ಸೂರ್ಯದೇವನನ್ನು ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಸಿಂಹರಾಶಿಯವರೇ, ಆಸೆ ಎನ್ನುವಂಥದ್ದು ಅತಿ ಮುಖ್ಯ. ಎಲ್ಲರೂ ಅವರವ್ರ ಆಸೆಗಳನ್ನು ಅವ್ರವ್ರು ಈಡೇರಿಸ್ಕೊತಾ ಇದ್ದಾರೆ. ನಮ್ಮ ಆಸೆ ನಮ್ಮ ಕೈಲಿ ಈಡೇರಿಸ್ಕೊಳಕ್ಕೆ ಆಗಲಿಲ್ವಲ್ಲ, ಅಥವಾ ಎಲ್ಲ ಆಸೆಗಳು ಈಡೇರಿಬಿಟ್ಟಿದೆ, ಇನ್ನೇನಿದೆಯಪ್ಪ ನಮಗೆ ಅಲ್ವಾ ಅನ್ನುವಂಥ ಚಿಂತೆ ಇದೆಯಾ? ಎಷ್ಟೇ ವಯಸ್ಸಾದರೂ ಆಸೆ ಅನ್ನುವಂಥದ್ದು ಇದ್ದೇ ಇರುತ್ತಲ್ವ. ಸಿಂಹರಾಶಿಯವರೇ, ಈ ದಿನ ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳೋದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳು ದೊರೆಯುತ್ತೆ. ಧೈರ್ಯದಿಂದ ಮುಂದುವರಿರಿ. ಆದರೆ ತಕ್ಷಣ ಆಗಬೇಕು ಅನ್ನುವಂಥದ್ದನ್ನು ಸ್ವಲ್ಪ ಬಿಡಿ. ನಿಧಾನವಾಗಿ ಆಲೋಚನೆಯನ್ನು ಮಾಡಿ, ತಾಳ್ಮೆಯಿಂದ ಕಾರ್ಯವನ್ನು ಮಾಡಿ, ಖಂಡಿತ ಯಶಸ್ಸಾಗ್ತದೆ. ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ನಿಮ್ಮದು ಯಾವ ಆಸೆ ಇದೆ ಎಲ್ಲ ಈಡೇರಿಸ್ತಾಳೆ. ಓಕೆ, ಧನ್ಯವಾದಗಳು. ಕನ್ಯಾ ರಾಶಿಯವರೇ, ನಮ್ಮ ವಿಚಾರಗಳು ಮುಖ್ಯ. ಒಂಟಿಯಾಗಿ ಕುಳಿತುಕೊಂಡು ಯೋಚನೆ ಮಾಡೋದು, ನನ್ನ ವಿಚಾರ ಇದಿದೆ, ಅವ್ರ ವಿಚಾರ ಅದಿದೆ. ಬರೀ ಅನಾವಶ್ಯಕ ಖರ್ಚುಗಳಾಗ್ತಾ ಇದೆಯಲ್ಲ, ಯಾಕೆ? ದುಡ್ಡೇ ನಮ್ಮ ಹತ್ರ ನಿಲ್ತಾ ಇಲ್ವಲ್ಲ, ಯಾಕೆ? ಬೇರೆಯವ್ರನ್ನ ದೂಷಣೆ ಮಾಡೋದಲ್ಲ, ನಾವು ದುಡ್ಡನ್ನು ಯಾಕೆ ಖರ್ಚು ಮಾಡ್ತಾ ಇದ್ದೀವಿ? ಯಾರ್ದದು ದುಡ್ಡು? ನಮಗೆ ತಿಳುವಳಿಕೆ ಇಲ್ವಾ? ನಾವು ಬುದ್ಧಿವಂತರಲ್ವಾ? ನಮಗೆ ಕುಟುಂಬ ಇಲ್ವಾ? ಅಲ್ವಾ? ದುಡ್ಡಿಲ್ಲದೆ ಯಾರ್ದು ಕುಟುಂಬ ನಡೆಯುತ್ತೆ? ಯಾರ್ದು ನಡೆಯಲ್ಲ. ಪ್ರಪಂಚದಲ್ಲಿರುವಂಥ ಯಾವ ವ್ಯಕ್ತಿದು ಹಣ ಇಲ್ಲದೆ ಯಾವುದೇ ಕುಟುಂಬ ನಡೆಯಲ್ಲ. ಆದ್ದರಿಂದ ನಮ್ಮ ಹಣದ ಬಗ್ಗೆ ನಾವು ಗಮನವನ್ನು ಹರಿಸಬೇಕು. ಒಂದೊಂದು ರೂಪಾಯಿನೂ ಲೆಕ್ಕ ಇಡಬೇಕು. ಅನಾವಶ್ಯಕ ಖರ್ಚುಗಳನ್ನು ಮಾಡಬಾರದು. ಆಗ ನಾವು ಹಣವನ್ನು ಶೇಖರಣೆ ಮಾಡಿದ್ರೆ ಆ ಹಣವನ್ನು ನಾವು ಕರೆಕ್ಟಾಗಿ ಖರ್ಚು ಮಾಡ್ಕೋತಾ ಹೋಗಬೇಕು. ಆಗ ನಾವು ಮನಸ್ಸನ್ನು ಶಾಂತಿಗೆ ತೆಗೆದುಕೊಳ್ಳಬಹುದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮನಸ್ಸನ್ನು ಕೆಡಿಸ್ಕೊಳೋದು ಯಾಕೆ? ಅನಾವಶ್ಯಕ ಖರ್ಚನ್ನು ಮಾಡ್ತಾ ಇರೋದಕ್ಕೋಸ್ಕರ. ಶಾಂತಿಯಿಂದ ಇರಿ, ಸಮಾಧಾನವಾಗಿರಿ. ದುಡ್ಡು ಖರ್ಚು ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗಲ್ಲ ಅಂತ ಸುಮ್ಮನೆ ಇರಿ. ತಾಳ್ಮೆಯಿಂದ ನಿಧಾನವಾಗಿ ಯೋಚನೆ ಮಾಡಿ, ಏನು ಅವಶ್ಯಕತೆ ಇದೆಯೋ ಅದಕ್ಕೆ ಮಾತ್ರ ಖರ್ಚು ಮಾಡಿ. ಉಪ್ಪು ಬೇಕೇ ಬೇಕು, ಉಪ್ಪಿಗೆ ಖರ್ಚು ಮಾಡೋಕ್ಕಾಗಲ್ಲ ಅನ್ನೋತಾ ಆಗಲ್ಲ. ತರಕಾರಿ ಖರ್ಚು ಮಾಡಬೇಕು, ರೇಷನ್ನು ಖರ್ಚು ಮಾಡಬೇಕು, ಮನೆ ಬಾಡಿಗೆ ಖರ್ಚು ಮಾಡಬೇಕು, ಕರೆಂಟ್ ಬಿಲ್ಲು ಕಟ್ಟಂಗಿಲ್ಲ ಅಲ್ವಾ? ಓಕೆ. ಬಟ್ ಅನಾವಶ್ಯಕ ಖರ್ಚುಗಳು ಯಾವ್ಯಾವುದು ಪಟ್ಟಿ ಮಾಡಿ, ಅದು ನಾನು ಬೇಡ ಅಂತ ಇಟ್ಕೊಳ್ಳಿ. ಇಷ್ಟೆಲ್ಲ ಮಾಡೋದಕ್ಕೆ ತಾಳ್ಮೆ ಇರಬೇಕಲ್ವಾ? ಟೆನ್ಷನ್ ಮಾಡ್ಕೊಂಡ್ರೆ ಆಗ್ತದ? ಒಂಟಿಯಾಗಿ ಕೂತ್ಕೊಂಡ್ರೆ ಆಗ್ತದ? ಬೇರೆಯವ್ರನ್ನ ದೂಷಣೆ ಮಾಡಿದ್ರೆ ಆಗ್ತದ? ಖಂಡಿತ ಇಲ್ಲ. ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಿ ಎಲ್ಲ ಸಮಾಧಾನ ಸಿಗ್ತದೆ, ತಾಳ್ಮೆ ಸಿಗ್ತದೆ, ಜವಾಬ್ದಾರಿಯನ್ನು ಕೊಡ್ತಾನೆ. ಧನ್ಯವಾದಗಳು. ಯಾರಿಲ್ಲಿವರೆಗೆ ನೀವು ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ? ಖುಷಿ ಆಗ್ತಾ ಇದೆಯಾ? ಸಂತೋಷ ಆಗ್ತಾ ಇದೆಯಾ? ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನೀವು ಕಾಮೆಂಟ್ ಬಾಕ್ಸ್ಗೆ ಹೋಗಿ ಕಾಮೆಂಟ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ. ನಿಮ್ಮ ಸಂತೋಷವನ್ನು ಹಂಚ್ಕೊಡಿ. ಮಾತ್ರ ನಿಮಗೇನು ಬೇಕು, ಯಾವ ವಿಚಾರದ ಬಗ್ಗೆ ನಮ್ಮ ಕಡೆಯಿಂದ ನಿಮಗೆ ವಿಷಯಗಳು ಬೇಕು, ಪ್ರಶ್ನೆ ಕೇಳಿ. ಎಲ್ಲದಕ್ಕೂ ನಾವು ನಿಮಗೆ ತಿಳಿಸ್ಕೊಡ್ತೀವಿ.
ಖಂಡಿತ. ಧನ್ಯವಾದಗಳು. ತುಲಾರಾಶಿಯವರೇ, ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಚುರುಕುತನದಿಂದ ಇದ್ದೀರಾ. ಖಂಡಿತ ನಿಮಗಿರುವಂಥ ಆ ಆತ್ಮವಿಶ್ವಾಸವನ್ನೇ ಈ ದಿನದ ನಿಮಗೆ ಗೆಲುವನ್ನು ತಂದುಕೊಡುವಂಥದ್ದು. ಈಗ ನಿಮ್ಮಲ್ಲಿರುವಂಥ ಒಂದು ವ್ಯಕ್ತಿತ್ವ ಅನ್ನುವಂಥದ್ದು ಇದೆಯಲ್ಲ, ಎಲ್ಲರ ಜೊತೆ ಇರುವಂಥ ಬಾಂಧವ್ಯ, ಎಲ್ಲರ ವಿಶ್ವಾಸವನ್ನು ಗೆಲ್ಲಿಸ್ಕೊಳ್ಬೇಕು ಅನ್ನುವಂಥ ಒಂದು ವ್ಯಕ್ತಿತ್ವ, ಅದು ನಮಗೆ ಈ ದಿನ ತುಂಬ ಸಹಾಯಕ್ಕೆ ಬರ್ತದೆ. ಖಂಡಿತ ಇದರಿಂದ ನಿಮಗೆ ಯಶಸ್ಸು ಸಿಗ್ತದೆ. ಯಶಸ್ಸು ಸಿಗ್ತದೆ ಎನ್ನುವಂಥದ್ದು ಹೆಂಗೆ ಗೊತ್ತಾಗಬೇಕು? ಲಕ್ಷ್ಮಿಯ ಆಗಮನ ಆಗಬೇಕು. ಆಗ ಸಕ್ಸಸ್ ಅನ್ನುವಂಥದ್ದು ಬರ್ತದೆ. ಈ ಕೆಲಸ ಸಕ್ಸಸ್ ಆಗಿದೆ, ಇದರಿಂದ ಇವತ್ತು ಬರಲಿಲ್ಲ ನಾಳೆ ಬರ್ತದೆ. ಓಕೆ, ಎಷ್ಟು ಬರ್ತದೆ ಅನ್ನುವಂಥದ್ದು ಲೆಕ್ಕ ಸಿಕ್ಕಿಬಿಡ್ತದೆ ಇವತ್ತು ಅಲ್ವಾ? ಆದ್ದರಿಂದ ಲಕ್ಷ್ಮೀ ದೇವಿಯ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ವೃಶ್ಚಿಕ ರಾಶಿಯವರ ಏನು ಈ ದಿನ ಹಣದ ಬಗ್ಗೆ ನನಗೂ ಯೋಚನೆನಾ ಇವತ್ತು? ಹಣ ಬೇಕೇ ಬೇಕಲ್ವಾ? ಕಮಿಟ್ಮೆಂಟ್ ಆಗಿದೆ ಅಲ್ವಾ? ಆ ಕಮಿಟ್ಮೆಂಟನ್ನು ನಾವೇನು ಮಾಡಬೇಕು? ಮುರಿಬೇಕಾ? ಬೇಡ, ಮುರಿಬಾರ್ದು. ಯಾವುದೇ ಕಮಿಟ್ಮೆಂಟ್ಗಳನ್ನ ಮುರಿಬಾರ್ದು. ಎಷ್ಟೇ ಕಷ್ಟ ಇದ್ದರೂ ನಾವು ಏನು ಮಾತು ಕೊಟ್ಟಿರ್ತೀವಿ ಅದು ಮುರಿಬಾರ್ದು. ಸ್ವಲ್ಪ ಜವಾಬ್ದಾರಿ ಇರಬೇಕು. ಅಂದರೆ ಈ ದಿನ ಯಾರಿಗಾದ್ರೂ ಮಾತು ಕೊಡಬೇಕಾದ್ರೆ ಜಾಗ್ರತೆಯಿಂದ ಇರಿ, ನಿಧಾನವಾಗಿ. ಯಾಕೆ ಜನಗಳಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಜನಗಳ ಮಧ್ಯೆ ನಾವು ಬದುಕಬೇಕು. ಯಾವುದೇ ಸಕ್ಸಸ್ ಆಗಬೇಕಾದ್ರೆ ಜನಗಳ ಸಹಕಾರ ಬೇಕೇ ಬೇಕಲ್ವಾ? ವೆರಿ ಗುಡ್. ಆದ್ದರಿಂದ ಹಸಿರು ವಸ್ತ್ರ ನಿಮ್ಮ ಜೊತೆ ಇರಲಿ, ಮಾತಿನ ಬಗ್ಗೆ ಜಾಗೃತಿ ಇರಲಿ. ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಧನಸ್ಸು ರಾಶಿಯವರೇ, ಸ್ವಲ್ಪ ವಿಳಂಬ ಮಾಡಬೇಕಾ? ವಿಳಂಬ ಆಗ್ತಾ ಇದೆಯಾ? ಯೋಚನೆ ಮಾಡಿ. ನಮಗೆ ಬೇಕಾಗಿರುವಂಥದ್ದೇನು? ಸಕ್ಸಸ್ ಆಗಬೇಕಾದ್ರೆ ನಿಧಾನ ಮಾಡಿದಷ್ಟು ಒಳ್ಳೆಯದು. ಈ ದಿನಕ್ಕೆ ಯಾಕೆ ಹೊಸ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದೇವೆ, ಅಥವಾ ಈ ದಿನ ಹೊಸ ಕಾರ್ಯ ಪ್ರಾರಂಭಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಮಯ. ಯಾವುದು ಹೊಸ ಕಾರ್ಯ? ಹೇಗೆ ಮಾಡಬೇಕು? ಅದರಿಂದ ಏನು ಪ್ರಯೋಜನ ಆಗ್ತದೆ? ಹೊಸ ಕಾರ್ಯ ಅಂತಂದರೆ ಇದನ್ನೇ ಆಯ್ಕೆ ಮಾಡ್ಕೊಳ್ಬೇಕಾ? ಮತ್ತೊಂದು ಆಯ್ಕೆ ಮಾಡ್ಕೊ, ಇನ್ನೊಂದು ಬೇಕಾ, ಮತ್ತೊಂದು ಬೇಕಾ? ಪಟ್ಟಿಗಳು ಎಷ್ಟಿದೆ? ತೆಗಿ. ಯಾವುದು ಉತ್ತಮವಾಗಿದೆ? ಯಾವುದನ್ನು ಮಾಡುವಂಥದ್ದು? ಯಾವತ್ತು ಪ್ರಾರಂಭ ಮಾಡಬೇಕು? ಎಲ್ಲವನ್ನು ಇವತ್ತು ಯೋಚಿಸಿ, ಸಮಗ್ರವಾಗಿ ಚಿಂತಿಸಿ ತೀರ್ಮಾನ ತೆಗೆದುಕೊಳ್ಳಬೇಕಾದಂಥ ಸಮಯ. ಆದ್ದರಿಂದ ವಿಳಂಬ ಮಾಡಿ ಅಂತ ಹೇಳಿದೆ. ಆ ಥರದೇ ಬೇಡ. ನಿಧಾನವಾಗಿ ಯೋಚನೆ ಮಾಡಿ ಧೈರ್ಯ ಅನ್ನುವಂಥದ್ದು ಅತಿ ಮುಖ್ಯ. ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ ಖಂಡಿತ ಈ ಒಂದು ಪ್ರಯತ್ನದಲ್ಲಿ ಯಶಸ್ಸು ಸಿಗ್ತದೆ. ಧನ್ಯವಾದಗಳು. ಮಕರ ರಾಶಿಯವರೇ, ಸ್ವಲ್ಪ ಅಶಾಂತಿ ಆಗ್ತಾ ಇದೆ. ಯಾಕೆ? ಮನೆ ಮತ್ತು ಕುಟುಂಬದ ವಿಚಾರಗಳು ಮನಸ್ಸನ್ನು ಕೆಡಿಸ್ತಾ ಇದೆ ಅನ್ನುವಂಥದ್ದು. ಮನೆ ವಿಚಾರ ಬೇಕೇ ಬೇಕು, ಅತಿ ಮುಖ್ಯ. ಏಕೆಂದರೆ ನಮ್ಮದೇ ಕುಟುಂಬದ ಒಂದು ಸಿದ್ಧಾಂತ ಇರ್ತದೆ, ನೀತಿ ನಿಯಮಗಳಿರ್ತದೆ, ಪ್ರಿನ್ಸಿಪಲ್ಸ್ ಅನ್ನುವಂಥದ್ದು ಇರ್ತದೆ, ಕುಟುಂಬದ ಗೌರವ ಅನ್ನುವಂಥದ್ದು ಇರ್ತದೆ. ಅದು ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರಿಗೆ ಶುಭವನ್ನು ಕೊಡಬೇಕಾಗಿರುವಂಥ ಒಂದು ನಿಯಮ ಇರ್ತದೆ, ಕುಟುಂಬ ಗೌರವ ಅನ್ನುವಂಥದ್ದು. ಯಾರ ಘನತೆಗೂ ಧಕ್ಕೆ ಬರದಲೇ ಇರುವಂತಹ ಒಂದು ವಿಚಾರವನ್ನು ನಾವು ಚಿಂತನೆ ಮಾಡಬೇಕು. ಆಗ ಮನಃಶಾಂತಿ ಸಿಗ್ತದೆ. ಅದಕ್ಕೆ ಹೇಳಿರುವಂಥದ್ದು ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ. ಹಾಗಾದರೆ ನಾವು ಮನಸ್ಸನ್ನು ಕೆಡಿಸ್ಕೊಂಡು ಬಿಟ್ಟರೆ ದೇವಾಲಯ ಎಲ್ಲ ಆಗ್ತದೆ. ಮನಸ್ಸನ್ನು ತುಂಬ ಸಂತೋಷವಾಗಿಟ್ಕೊಳ್ಳಿ. ಪರಮಾತ್ಮನ ಧ್ಯಾನ ಮಾಡಿ, ಸೋಮಶೇಖರನ ಧ್ಯಾನವನ್ನು ಮಾಡಬೇಕಾಗ್ತದೆ. ಸೋಮಶೇಖರ ಧ್ಯಾನವನ್ನು ಮಾಡಿ ಶಿವಲಿಂಗಕ್ಕೆ ಒಂದು ಪ್ರಣಾಮವನ್ನು ಸಲ್ಲಿಸಿ ಒಂದು ಹೂ ಕೊಟ್ಟರು ಪರವಾಗಿಲ್ಲ.
ಎಲ್ಲ ಶುಭವಾಗ್ತದೆ. ಮನಸ್ಸಿನ ಶಾಂತಿ ಎನ್ನುವಂಥದ್ದು ಅತಿ ಮುಖ್ಯ. ಅದರ ಬಗ್ಗೆ ಗಮನ ಹರಿಸಿ. ಧನ್ಯವಾದಗಳು. ಕುಂಭರಾಶಿಯವರೇ, ಇಷ್ಟವಾದ ಕಾರ್ಯಗಳನ್ನು ನಾನು ಮಾಡಲೇಬೇಕು, ಇಷ್ಟ ಆಗಿದೆ, ಖುಷಿಯಿಂದ ಕೆಲಸ ಮಾಡ್ತಾ ಇದ್ದೀವಿ ಅಲ್ವಾ, ಅದರಲ್ಲಿ ಏನು ಸಿಗ್ತದೆ ಅನ್ನೋದು ಮುಖ್ಯ ಅಲ್ಲ. ನಾನು ಈ ಕೆಲಸ ಮಾಡಬೇಕು, ಸಂತೋಷ ಕೊಡ್ತದೆ, ಮಾಡ್ತಾ ಇದ್ದೀನಿ ಅಲ್ವಾ. ಡಿಸೈಡ್ ಮಾಡಿಬಿಟ್ಟಿದ್ದೀರಾ, ಇಲ್ಲ ಡಿಸೈಡ್ ಮಾಡಿ ಶುಭವಾಗ್ತದೆ. ನಿಧಾನ ಆಗಲಿ, ಬಟ್ ಅದರಿಂದ ಏನಾಗಬೇಕು, ನಮಗೆ ಸಂತೋಷ ಸಿಗಬೇಕು. ಆ ಕಾರ್ಯ ಎಷ್ಟು ಜನಕ್ಕೆ ಪ್ರಯೋಜನ ಆಗ್ತದೆ ಅಥವಾ ಯಾರಿಗೆ ಶುಭ ಆಗ್ತದೆ ಅಲ್ವಾ. ಅದರಿಂದ ಎಲ್ಲರಿಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೆಯಬೇಕು. ನಿಮಗೆ ಸಹಕಾರಕ್ಕೋಸ್ಕರ ಈ ದಿನ ವಿಷ್ಣುದೇವ ಸಿದ್ಧವಾಗಿದ್ದಾನೆ. ನಾರಾಯಣ, ವಿಷ್ಣುದೇವ ಎಲ್ಲ ಒಂದೇ. ಓಂ ನಮೋ ನಾರಾಯಣ ಎನ್ನು ಮಂತ್ರವನ್ನು ಪಠನ ಮಾಡಿ. ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಮೀನರಾಶಿಯವರೇ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಲ್ಲ, ದೈಹಿಕ ಒತ್ತಡವನ್ನು ತೆಗೆದುಕೊಳ್ತಾ ಇದ್ದೀರಲ್ಲ, ಯಾಕೆ? ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಸೌಂಡ್ ಮೈಂಡಿಂದ ಸೌಂಡ್ ಬಾಡಿ ಅಂತ ಹೇಳ್ತಾರೆ, ಅದನ್ನು ನಮಗೆ ಹೇಳಿರುವಂಥದ್ದು. ಈ ದಿನ ನಾವೇನು ಮಾಡಬೇಕು, ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು. ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡಿಕೊಳ್ಬೇಕು ಅಲ್ವಾ. ತಂಪಾದ ಆಹಾರಗಳನ್ನು ಸೇವನೆ ಮಾಡಬೇಕು. ಈ ದಿನ ನಮಗೆ ಕೆಲಸ ಮಾಡಬೇಕಾದ್ರೆ ಕಷ್ಟ ಅಂತ ಅಂದ್ಕೊಳ್ಳುವಂಥದ್ದಲ್ಲ. ಯಾರಿಗೆ ಕೆಲಸ ಮಾಡೋದಕ್ಕೆ ಸುಲಭ ಇದೆ? ಎಲ್ಲರಿಗೂ ಕಷ್ಟ ಇರ್ತದೆ. ಮೋದಿಯವ್ರಿಗೂ ಕಷ್ಟ ಇರ್ತದೆ, ಕೆಲಸ ಮಾಡ್ತಾ ಇಲ್ವೇ? ಹಾಗೆ ನಾವೇನು ಮಾಡಬೇಕು, ಮೋದಿಯವ್ರ ಥರ ದೇಹದ ಆರೋಗ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು. ಕೆಲಸವನ್ನು ಧೈರ್ಯದಿಂದ ನಿಭಾಯಿಸುವಂಥ ಒಂದು ಶಕ್ತಿ ಬೇಕು. ಆದ್ದರಿಂದ ಆ ಶಕ್ತಿ ಕೊಡೋರು ಯಾರು? ಹನುಮಾನ್ ದೇವ. ಹನುಮಂತನ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಎಲ್ಲಕ್ಕೂ ಸಹಕಾರವನ್ನು ನೀಡ್ತಾನೆ. ಧನ್ಯವಾದಗಳು. ಜೊತೆಗೆ ಈಗ ನಾವು ಈ ದಿನದ ಭವಿಷ್ಯ ನಿಮಗೆ ಯಾರಿಗೂ ಉಪಯೋಗ ಆಗಿರ್ತದೆ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ದಿನದ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.